ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಾನು 4 ಬಾರಿ ಶಾಸಕನಾಗಿದ್ದೇನೆ, ಸಚಿವ ಸ್ಥಾನವೂ ಸಿಗುತ್ತೆ. ದೇವನಹಳ್ಳಿಯಲ್ಲಿ ಶಾಸಕ ರಹೀಂ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತ ಮುಖಂಡರಲ್ಲಿ ಯಾರಿಲ್ಲ, ನಾನೊಬ್ಬನೇ ಇದ್ದೇನೆ ಅಂತ ಹೇಳಿ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಪೌರಾಡಳಿತ ಸಚಿವರಾಗಿದ್ದಂಥ ರಹೀಂ ಖಾನ್ ಈ ಬಾರಿಯೂ ಕೂಡ ಡಿ ಕೆ ಶಿವಕುಮಾರ್ ಸಂಪುಟದಲ್ಲೂ ಕೂಡ ನನಗೆ ಅವಕಾಶ ಸಿಗುತ್ತೆ ಅಂತ ಹೇಳಿಕೊಳ್ತಾ ಇದ್ದಾರೆ. ಮುಂದೆ ಚುನಾವಣೆ ಇರೋದ್ರಿಂದ ಸಚಿವ ಸ್ಥಾನ ಸಿಗುವಂಥ ನಿರೀಕ್ಷೆ ಇದೆ ಅಂತ ಹೇಳಿ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ರಹೀಂ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಮುಖಂಡನಾಗಿ ನನಗೆ ಅವಕಾಶ ಸಿಗುತ್ತೆ ಎನ್ನುವ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಹೋಗಿ ಎಲ್ಲ ಸೀನಿಯರ್ ಲೀಡರ್ಗೆ ಭೇಟಿ ಮಾಡಿ ಮತ್ತೆ ಆಮೇಲೆ ತಮಗೆ ಮಾತಾಡ್ತೇನೆ. ಮತ್ತೊಂದು ಬಾರಿ ಅವಕಾಶ ಸಿಗುತ್ತೆ ಅಂತ ಭರವಸೆ ಇದೆ. ಯಾವ್ದು ಭರವಸೆ ಮೇಲೆ ಎಲ್ಲ ನಾವು ಮುಂದೆ ಹೋಗ್ಬೇಕು. ಟ್ರೈ ವಾಟ್ ಅವರ್ ಬೆಸ್ಟ್. ಈ ಬಾರಿ ಯಾವ ಖಾತೆ ಮೇಲೆ ಯಾವ ಖಾತೆ ಖಾತೆದು ಇಲ್ಲ, ಫಸ್ಟ್ ಇವತ್ತೇ ಬಂದಿನಿ ನಾನು. ಫಸ್ಟ್ ಹೋಗಿ ಅಲ್ಲಿ ಭೇಟಿ ಆದ್ರ ಮೇಲೆ ಡಿಸೈಡ್. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಇನ್ಕ್ಲೂಡಿಂಗ್ ಅಲ್ಪಸಂಖ್ಯಾತ ರೇಸ್ನಲ್ಲಿ ಸಾಕಷ್ಟು ಜನ ಕೂಡ ಇದ್ದಾರೆ. ಇಲ್ಲ, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಅಪ್ ಟು ಬೀದರ್ ಟು ಬೆಲ್ಗಾಂ ತನ ಮೈನಾರಿಟಿ ಯಾರು ಇಲ್ಲ ಅಲ್ಲಿ. ಮೈನಾರಿಟಿ ಲೀಡರ್ಸ್ ಮತ್ತು 4 ಸಲ ನಾನು MLA ಆಗಿದ್ದೀನಿ. ಮತ್ತು ಮುಂದೆ ಎಲೆಕ್ಷನ್ ಇದೆ, ಆಫ್ಟರ್ 2 years ಎಲೆಕ್ಷನ್ ಇದೆ. ಮತ್ತು MP ಎಲೆಕ್ಷನ್ನಲ್ಲಿ ನಾನು ತುಂಬ ಕೆಲಸ ಮಾಡಿ ನಮ್ಮ ಬೀದರ್ನಲ್ಲಿ ನಮ್ಮ ಸಾಗರ್ ಖಂಡ್ರೆ ಅವರಿಗೆ 1 ಲಕ್ಷಕ್ಕಿಂತ ಜಾಸ್ತಿ ಓಟ್ಲಿಂದ ನಾವು ಗೆಲ್ಸಿದೆವು. ಎಲ್ಲ ಮೈನಾರಿಟಿದು ಆಸೆ ನಿರೀಕ್ಷೆ ಏನಿದೆ ಅಂದರು, ಹೈದರಾಬಾದ್ ಕರ್ನಾಟಕ ಏರಿಯಾನಲ್ಲಿ ಮೈನಾರಿಟಿ ಒಬ್ಬರು ಇರಬೇಕು ಅಂತ. ಇಲ್ಲಾಂದ್ರೂ ಮುಂದೆ ಎಲೆಕ್ಷನ್ನಲ್ಲಿ ತುಂಬ ನಿರಾಶೆ ಆಗ್ಬಿಡ್ತಾರೆ, ತೊಂದರೆ ಆಗ್ತದೆ ನಮಗೆ. ಏನು ಬಾಯಿಲಿಂದ ನಾವು